Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. Hallelujah. Praise the Lord. Praise the Lord. Praise the Lord. Praise the Lord. ಪ್ರಭು ಯೇಸುವಿನ ನಾಮದಲ್ಲಿ ಪರಿಶುದ್ಧ ದಿವ್ಯ ಪ್ರಸನ್ನತೆಯ ಈ ಸಮಯದಲ್ಲಿ ಪವಿತ್ರ ಶಿಲುಬೆಯ ಆರಾಧನೆಗಳಿಗೆ ಪ್ರಭು ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಶಿಲುಬೆಯ ಆರಾಧನೆಯಲ್ಲಿ ಒಂದಾಗುವ ಪವಿತ್ರ ಶಿಲುಬೆಯ ಆರಾಧನೆಗೆ ನಿಮ್ಮೆಲ್ಲರನ್ನ ಪ್ರಭು ಯೇಸುವಿನ ನಾಮದಲ್ಲಿ ಈ ರಾತ್ರಿ ಆರಾಧಿಸುತ್ತೇನೆ, ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮೆಲ್ಲರ ಈ ಜೀವನ, ನಮ್ಮೆಲ್ಲರ ಈ ಜೀವನದ ಕ್ಷಣ, ನಮ್ಮೆಲ್ಲರ ವಿಶ್ವಾಸ ಪ್ರಭುವಿನ ಸನ್ನಿಧಿಯಲ್ಲಿ ಉನ್ನತವಾಗಿದೆ. ಆ ವಿಶ್ವಾಸವನ್ನು ಪ್ರಕಟಿಸುವಂತ ಗಳಿಗೆ ಇದಾಗಿದೆ. ಪ್ರಿಯರೇ, ಈ ಪರಿಶುದ್ಧವಾದಂತಹ ಆರಾಧನೆಯನ್ನ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಯೌವನಸ್ಥರಿಗಾಗಿ ನಾವು ಸಮರ್ಪಿಸೋಣ. ಯುವಕ ಯುವತಿಯರಿಗಾಗಿ ನಾವು ಸಮರ್ಪಿಸೋಣ. ಈ ಲೋಕದಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಾಗಿರುವಂತಹ ಯುವಕ ಯುವತಿಯರಿದ್ದಾರೆ. ನಾವು ವಾಸ ಮಾಡುವ ಸ್ಥಳಗಳಲ್ಲಿ, ಊರಿನಲ್ಲಿ, ವಿಚಾರಣೆಯಲ್ಲಿ ಯುವಕ ಯುವತಿಯರಿದ್ದಾರೆ, ಯೌವನಸ್ಥರಿದ್ದಾರೆ. ಹೀಗೆ ಯೌವನಸ್ಥರಾಗಿರುವಂತಹ ಪ್ರತಿಯೊಬ್ಬ ಯುವಕ ಯುವತಿಯನ್ನ ಈ ಲೋಕದ ಮೋಹದ ಬಲೆಗೆ ಸಿಲುಕಿ ಆಧ್ಯಾತ್ಮಿಕತೆಯ ಜೀವನವನ್ನ ಅರಿಯದೆ, ವಿಶ್ವಾಸದ ಹಾದಿಯನ್ನು ತುಳಿಯದೆ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಿರುವಂತಹ ಎಲ್ಲ ಯುವ ಪೀಳಿಗೆಗಳನ್ನು ಸಮರ್ಪಿಸೋಣ. ಪ್ರಭು ಯೇಸುವಿನ ಪೂಜ್ಯ ಹೃದಯಕ್ಕೆ ಸಮರ್ಪಿಸೋಣ. ಪ್ರಭು ಯೇಸುವೇ, ನಮ್ಮಲ್ಲಿ ಬನ್ನಿ ಸ್ವಾಮಿ. ನಮ್ಮ ಎಲ್ಲ ಮಕ್ಕಳು ನಿಮ್ಮ ಪೂಜ್ಯ ಹೃದಯಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಯೇಸು, ನಿಮ್ಮ ಪರಿಶುದ್ಧ ಹೃದಯಕ್ಕೆ ಯೌವನಸ್ಥರಾಗಿರುವ ನಮ್ಮ ಮಕ್ಕಳನ್ನ, ಯುವಕ ಯುವತಿಯರನ್ನ ಸಮರ್ಪಿಸುತ್ತೇವೆ ರಾಜ. ಸ್ವಾಮಿ, ಬನ್ನಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯ ದಿವ್ಯ ಬೆಳಕಿನಿಂದ ಎಲ್ಲ ಕಲ್ಲಾದ ಮಕ್ಕಳ ಹೃದಯವನ್ನ ಮಾಂಸದ ಹೃದಯವನ್ನಾಗಿಸಿರಿ ರಾಜ. ಈ ಲೋಕದ ಬಂಧನದಲ್ಲಿ ಸಿಲುಕಿರುವಂತಹ ಪ್ರತಿಯೊಂದು ಯೌವನಸ್ಥ ಮಕ್ಕಳು ನಿಮ್ಮನ್ನು ಸ್ಮರಿಸುವಂತೆ ಮಾಡಿರಿ ರಾಜ. ನಿಮ್ಮಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಳ್ಳುವಂತೆ ಮಾಡಿರಿ ರಾಜ. ನೀವೇ ರಕ್ಷಕರು ಎಂಬುದನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವಂತೆ ಮಾಡಿರಿ ರಾಜ. ಅದ್ವಿತೀಯ ದೇವರವರಾಗಿದ್ದಾರೆ. ಪ್ರಿಯರೇ, ಯೇಸುವನ್ನು ನೋಡೋಣ. ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸೋಣ. ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸೋಣ. ಉಪದೇಶಕನ ಪುಸ್ತಕ 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಯುವಕನೇ, ಯೌವನದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃತ್ಪೂರ್ವಕವಾಗಿ ಸಂತೋಷಿಸು. ಆದರೆ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಈ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವರೆಂಬುದನ್ನು ಮರೆಯಬೇಡ ಎಂಬುದಾಗಿ ಉಪದೇಶಕ ಹೇಳುತ್ತಾನೆ. ಪ್ರಿಯರೇ, ನಮ್ಮ ಮಕ್ಕಳಿದ್ದಾರೆ,
ಎಲ್ಲ ಮಕ್ಕಳನ್ನ, ಯುವಕರನ್ನ, ಯುವತಿಯರನ್ನ ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, ಎಲ್ಲ ಫೇಸ್ಬುಕ್ ಗ್ರೂಪ್ನೆಲ್ಲ ಎಲ್ಲ ಗ್ರೂಪ್ಗಳಿಗೆ ಪ್ರಿಯರೇ ದಯವಿಟ್ಟು ಶೇರ್ ಮಾಡಿ. ಪ್ರಿಯರೇ, ಈ ಆರಾಧನೆ ಯುವ ಪೀಳಿಗೆ, ಇಂದಿನ ಪ್ರಜೆಗಳೇ ನಾಳಿನ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ಇಂದು ಯುವ ಪ್ರಜೆಗಳು ನಮಗೆ ಬೇಕು. ಧರ್ಮಸಭೆಯನ್ನು ಕಟ್ಟಿ ಎಬ್ಬಿಸಲು ನಮ್ಮ ಮಕ್ಕಳು ಬಲ ಹೊಂದಬೇಕು. ಲೋಕದ ಕಟ್ಟೆಗಳವರೆಗೂ ಶುಭ ಸಂದೇಶವನ್ನು ಸಾರಲು ಯುವಕರು ಎದ್ದೇಳಬೇಕು. ಯುವಕರಲ್ಲಿರುವಂತಹ ಬಂಧನಗಳು ಬಿಚ್ಚಿ ಹೋಗಬೇಕು. ಯುವಕರಲ್ಲಿರುವಂತಹ ಕಟ್ಟುಗಳು ಒಡೆದು ಹೋಗಬೇಕು. ಯೇಸುವಿನ ಪರಿಶುದ್ಧ ರಕ್ತದ ಸಂರಕ್ಷಣೆಯಲ್ಲಿ ಎಲ್ಲ ಯುವಕ ಯುವತಿಯರು ಮನ ಪರಿವರ್ತನೆ ಹೊಂದಬೇಕು. ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸೋಣ. ಯೇಸುವಿನ ಪವಿತ್ರ ಹೃದಯಕ್ಕೆ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸೋಣ. ಹೌದು ಪ್ರಿಯರೇ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಪ್ರಭು ಯೇಸು ಆಲಿಸುವರಾಗಿದ್ದಾರೆ. ಪವಿತ್ರ ಹೃದಯ ಸಂಸ್ಕಾರದ ಮುಖಾಂತರವಾಗಿ ನನ್ನ ಹೃದಯವನ್ನು ನಿಮ್ಮ ಹೃದಯಂತೆ ಮಾಡಿ ಕರುಣಿಸಿರಿ ಯೇಸುವೇ ಎಂದು ಕೇಳುವ ಈ ಕ್ಷಣದಲ್ಲಿ ಸ್ವಾಮಿ, ನಮ್ಮೆಲ್ಲರ ಹೃದಯವನ್ನು ನಿಮ್ಮ ಹೃದಯಂತೆ ಮಾಡಿ ಕರುಣಿಸಿರಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸುವ. ಯೇಸು ಹೇಳುತ್ತಾರೆ, ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಸೃಷ್ಟಿಸಿದಂತಹ ದೈವ, ನಾನು ನಿನ್ನ ರಕ್ಷಿಸುವ ದೈವ, ನಾನು ನಿನ್ನ ಆದಿಯಲ್ಲಿ ಕರೆ ಹಿಡಿದು ನಾನನ್ನು ನಡೆಸುವೆ, ಎಂದೆಂದಿಗೂ ನಾನು ನಿನ್ನೊಂದಿಗೆ ಜೀವಿಸುವಂತ ದೈವರು ಎಂಬುದಾಗಿ. ಹೆದರಬೇಡ ಮಗನೇ, ಮಗಳೇ, ನಿನ್ನನ್ನು ಕಾಯುವವನು ನಾನೇ ಆಗಿದ್ದೇನೆ. ಅಂಜಬೇಡ ಓ ಮುದ್ದು ಕಂದ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಎಂಬುದಾಗಿ. ಓ ನನ್ನ ಸಹೋದರನೇ, ಸಹೋದರಿಯೇ, ನಾವು ಸಹ ದೇವರ ಸನ್ನಿಧಿಯಲ್ಲಿ ಯೌವನಸ್ಥರೇ ಆಗಿದ್ದೇವೆ. ಮುದುಕರಲ್ಲ, ಮುದುಕಿಯರಲ್ಲ, ನಾವೆಲ್ಲರೂ ಯೌವನಸ್ಥರಾಗಿದ್ದೇವೆ. ಈ ಯೌವನಸ್ಥರದಿಂದಲೇ ನಾವು ನಮ್ಮನ್ನು ಕುರಿತು ಧ್ಯಾನಿಸಬೇಕು. ಉಪದೇಶಕ ಹೇಳುತ್ತಾನೆ, ನಿನ್ನ ಯೌವನದಲ್ಲಿ ಸೃಷ್ಟಿಕರ್ತನನ್ನು ನೆನೆ, ಅವನು ನಿನಗೆ ಊರುಗೋಲಾಗಿರುವನು ಎಂಬುದಾಗಿ. ಪ್ರಿಯರೇ, ಸಮರ್ಪಿಸೋ. ಯೇಸುವಿನ ಪರಿಶುದ್ಧ ಹೃದಯಕ್ಕೆ ಎಲ್ಲ ಯುವಕರನ್ನು ಸಮರ್ಪಿಸುತ್ತಾ ಯೇಸುವಿನ ಪರಿಶುದ್ಧ ಶಿಲುಬೆಗೆ ಸಂಪೂರ್ಣವಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವಿನ ರಕ್ತವು ಪ್ರತಿಯೊಂದು ಯುವ ಪೀಳಿಗೆ ಮೇಲೆ ಚಿಮುಕಿಸಲ್ಪಡುವಂತೆ, ಕಟ್ಟುಗಳಲ್ಲಿಯೂ ಬಂಧನಗಳಲ್ಲಿಯೂ ಅಲ್ಲ, ಈ ಲೋಕದ ಮೋಹದ ಸೆರೆಗಳಲ್ಲಿ ಸಿಲುಕಿ ಹೋಗಿರುವಂತಹ ಯುವಕ ಯುವತಿಯರು, ವ್ಯಭಿಚಾರಗಳಲ್ಲಿ, ಕಾಮಾಸಕ್ತಿಗಳಲ್ಲಿ ತುಂಬಿ ಹೋಗಿರುವಂತಹ ಯುವಕ ಯುವತಿಯರು, ಡ್ರಗ್ಸ್ಗಳಿಗೂ, ಅಫೀಮ್ಗಳಿಗೂ, ಗಾಂಜಾಗಳಿಗೂ, ಧೂಮಪಾನಗಳಿಗೂ, ಕುಡಿತಕ್ಕೂ, ಹಲವಾರು ವಿಧದ ಕೆಟ್ಟ ದುರಭ್ಯಾಸಗಳಿಗೆ ಬಿದ್ದು ಹೋಗಿರುವಂತಹ ಯುವಕ ಯುವತಿಯರು, ಅದು ನಮ್ಮ ಮಕ್ಕಳು ಆಗಿದ್ದಾರಾ ಎಂಬುದನ್ನು ಚಿಂತಿಸಿ ಪ್ರಿಯರೇ, ಪ್ರಭು ಯೇಸುವಿನ ಪೂಜ್ಯ ಶರೀರಕ್ಕೆ ಸಮರ್ಪಿಸಿ, ಯೇಸುವಿನ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸಿರಿ. ಯೌವನದ ಮಕ್ಕಳನ್ನ ಸೈತಾನನು ಬೇಟೆಯಾಡುವಂತ ಕಾಲವಾಗಿದೆ. ಹಲವಾರು ವಿಧದ ದುರ್ಮಾರ್ಗಗಳತ್ತ ಸೆಳೆಯುವವನಾಗಿದ್ದಾನೆ ಸೈತಾನ. ಒಬ್ಬೊಬ್ಬ ಯುವಕನ ಮುಳ್ಳನ್ನು ತುಳಿಯುವಂತೆ ಮಾಡುತ್ತಾನೆ. ಹೌದು ಸ್ವಾಮಿ, ಸ್ವಾಮಿ, ಹಾದಿ ತಪ್ಪಿ ಹೋಗುತ್ತಿರುವಂತ ಎಲ್ಲ ಯುವಕ ಯುವತಿಯರನ್ನು ಒಪ್ಪಿಸುತ್ತೇವೆ ಸ್ವಾಮಿ. ಅಸಖ್ಯವಾದ ಕಾರ್ಯಗಳಲ್ಲಿ ತೊಡಗಿರುವಂತಹ ಯುವಕ ಯುವತಿಯರನ್ನು ಒಪ್ಪಿಸುತ್ತೇವೆ ಸ್ವಾಮಿ. ದುರ್ನಡತೆಯಲ್ಲಿ ಮಾತ್ರವಲ್ಲದೆ ಸ್ವಾಮಿ, ಹಲವಾರು ಜನರನ್ನ ವ್ಯಭಿಚಾರಕ್ಕೆ ಪ್ರೇರಣೆ ಕೊಡುವಂತಹ ಯುವಕರು ಸ್ವಾಮಿ, ಯುವತಿಯರು ಸ್ವಾಮಿ, ಹಲವಾರು ವಿಧದಲ್ಲಿ ಕೆಟ್ಟ ಸ್ವಭಾವಗಳಲ್ಲಿ, ಕೆಟ್ಟ ಚಿಂತನೆಗಳಲ್ಲಿ ಸ್ವಾಮಿ ನಿಮಗೆ ವಿರುದ್ಧವಾಗಿ ಅಕ್ರಮದ ಪಾಪವನ್ನು ಮಾಡುತ್ತಾ, ಹೋಮೋಸೆಕ್ಸ್ಗಳಲ್ಲಿ ಸ್ವಾಮಿ ಹಲವಾರು ವಿಧದಲ್ಲಿ ಪಾಪಗಳನ್ನು ಮಾಡುತ್ತಾ ಇರುವಂತಹ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ, ಕರುಣೆ ತೋರಿರಿ ರಾಜ. ಸ್ವಾಮಿ ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಪಾವನಾತ್ಮರೇ, ಓ ಪಾವನಾತ್ಮರೇ, ಇಳಿದು ಬನ್ನಿರಿ, ಇಳಿದು ಬನ್ನಿರಿ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ, ಇಳಿದು ಬನ್ನಿರಿ, ನಮ್ಮಲ್ಲಿ ಬನ್ನಿರಿ. ಓ ಪಾವನಾತ್ಮರೇ,
ಪಾವನಾತ್ಮರೇ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಇಳಿದು ಬನ್ನಿರಿ ಇಳಿದು ಬನ್ನಿರಿ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಹೌದು ಪವಿತ್ರಾತ್ಮರೇ ಇಳಿದು ಬನ್ನಿ ಎಲ್ಲ ಯುವಕ ಯುವತಿಯರ ಮೇಲೆ ಇಳಿದು ಬನ್ನಿ ಎಲ್ಲ ಯುವಕ ಯುವತಿಯರು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ ಎಲ್ಲ ಯುವಕ ಯುವತಿಯರನ್ನ ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಪ್ರಿಯರೇ ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ ಎಲ್ಲರನ್ನ ಸ್ವಾಗತಿಸಿರಿ ನಿಮ್ಮ ಕುಟುಂಬದ ಎಲ್ಲರನ್ನ ಸ್ವಾಗತಿಸಿರಿ ಪ್ರಿಯರೇ ಈ ಯುವಕ ಯುವತಿಯರಿಗಾಗಿ ನಾವು ಪ್ರಾರ್ಥಿಸುವ ಈ ಜಗತ್ತು ಕತ್ತನೆ ಆಗಿದೆ ಈ ಜಗತ್ತು ಕತ್ತನೆಯಾಗಿ ತುಂಬಿ ಹೋಗಿದೆ ಪಾಪದ ಮಲಿನತೆಯಿಂದ ತುಂಬಿ ಹೋಗಿದೆ ಯುವ ಜನಾಂಗದ ಪೀಳಿಗೆಯು ನಶಿಸಿ ಹೋಗುವಂತಹ ದಿನಗಳಾಗಿದೆ ಹಲವಾರು ವಿಧದ ಪ್ರಚೋದನೆಗಳಿಗೆ ಒಳಗಾಗಿ ಹಲವಾರು ತರದಲ್ಲಿ ಕೆಟ್ಟ ನಡತೆಗಳಿಗೂ ದುರ್ನಡತೆಗಳಿಗೂ ಕಾರಣವಾಗುತ್ತಿರುವಂತಹ ಕಾಲವಾಗಿದೆ ಉಗ್ರಗಾಮಿಗಳ ಸಹವಾಸದಲ್ಲಿ ಟೆರರಿಸ್ಟ್ಗಳ ಜೊತೆಯಲ್ಲಿ ಸೇರಿ ಎಷ್ಟೋ ಮಕ್ಕಳನ್ನ ಕೊಲೆಗೈಯಲ್ಪಡುವಂತಹ ಕಾಲಗಳಾಗಿದೆ ಹಲವಾರು ವಿಧದಲ್ಲಿ ಹಲವಾರು ಮಕ್ಕಳನ್ನ ಪಾಪಕ್ಕೆ ಪ್ರಚೋದನೆ ತರುವಂತಹ ಕಾಲಗಳಾಗಿದೆ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುವ ನಮ್ಮ ಮಕ್ಕಳನ್ನ ದೇವರು ನಮಗೆ ಕೊಟ್ಟಂತಹ ಯುವಕ ಯುವತಿಯರು ಯೌವನಸ್ಥರಾಗಿರೋ ನಮ್ಮ ಮಕ್ಕಳನ್ನು ಸಮರ್ಪಿಸೋಣ ಹಾಗೆಯೇ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಪಾವನಾತ್ಮರೇ ಇಳಿದು ಬನ್ನಿರಿ ಪಾವನಾತ್ಮರೇ ಅಮ್ಮಲಿ ಬನ್ನಿರಿ ಬನ್ನಿರಿ ಓ ಪಾವನಾತ್ಮರೇ ಯುವಕರಲ್ಲಿ ಬನ್ನಿರಿ ಪಾವನಾತ್ಮರೇ ಯುವಕರಲ್ಲಿ ಬನ್ನಿರಿ ಪಾವನಾತ್ಮರೇ ಯುವಕರೇ ಬನ್ನಿರಿ ಪಾವನಾತ್ಮರೇ ಯುವತಿಯರಿ ಬನ್ನಿರಿ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಇಳಿದು ಬನ್ನಿರಿ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಇಳಿದು ಬನ್ನಿರಿ ಓ ಪಾವನಾತ್ಮರೇ ಓ ಪಾವನಾತ್ಮರೇ ಇಳಿದು ಬನ್ನಿರಿ ಇಳಿದು ಬನ್ನಿರಿ ನಮ್ಮಲ್ಲಿ ಇಳಿದು ಬನ್ನಿರಿ ಇಳಿದು ಬನ್ನಿರಿ ಇಳಿದು ಬನ್ನಿರಿ ನಮ್ಮಲ್ಲಿ ಇಳಿದು ಬನ್ನಿರಿ ಹೌದು ಪವಿತ್ರಾತ್ಮರೇ ಯೌವನದ ಚೆಲುವೆಲ್ಲವೂ ಮಾಯವಾಗುವ ಸಂಜೆಯ ನೆರಳು ಈ ಲೋಕದ ಮೋಹವು ಕ್ಷಣಕಾಲವು ಸ್ವಾಮಿ ಈ ಲೋಕದ ಈ ಮೋಹಗಳಿಗೆ ಕ್ಷಣಕಾಲದ ಸುಖ ಭೋಗಗಳಿಗೆ ಈಗ ಯುವಕ ಯುವತಿಯರು ಸಂಪೂರ್ಣವಾಗಿ ಮಾರು ಹೋಗಿದ್ದಾರೆ ಒಡ ಹುಟ್ಟಿದವರು ಎಂಬ ಭಾವನೆ ಇಲ್ಲದೆ ಎತ್ತವರು ಎಂಬ ಭಾವನೆ ಇಲ್ಲದೆ ವಯಸ್ಸು ಎಂಬ ಮಿತಿ ಇಲ್ಲದೆ ಹಲವಾರು ವಿಧದಲ್ಲಿ ಸ್ವಾಮಿ ಈ ದಿನಗಳು ಈ ಲೋಕವೆಲ್ಲವೂ ಸ್ವಾಮಿ ವ್ಯಭಿಚಾರದ ಮಲಿನತೆಯಲ್ಲಿ ಬಿದ್ದು ಹೋಗಿದೆ ಸ್ವಾಮಿ ಮಕ್ಕಳ ಕಣ್ಣುಗಳು ಕೆಟ್ಟ ದಾರಿಗೆ ಹೋಗಿದೆ ಸ್ವಾಮಿ ಮಕ್ಕಳ ಚಿಂತೆಗಳು ಕೆಟ್ಟ ಮಾರ್ಗವನ್ನ ಹುಡುಕುತ್ತಾ ಇದೆ ಸ್ವಾಮಿ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತವು ಆ ಎಲ್ಲ ಯುವಕ ಯುವತಿಯರ ಕಣ್ಣುಗಳನ್ನು ತೊಳೆಯಲಿ ಎಲ್ಲ ಯುವಕ ಯುವತಿಯರ ಹೃದಯಗಳನ್ನು ತೊಳೆಯಲಿ ಎಲ್ಲ ಯುವತಿಯರ ಮತ್ತು ಮನಸ್ಸನ್ನು ತೊಳೆಯಲಿ
ಯೇಸುವೇ ನಿಮ್ಮ ಪರಿಶುದ್ಧ ಪೂಜ್ಯ ಶರೀರಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಸ್ವಾಮಿ ನಿಮ್ಮ ಶಿಲುಬೆಯ ಬುಡಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ರಾಜ. ಯೇಸುವೇ ಕರುಣಿಸಿರಿ ರಾಜ. ನಿಮ್ಮ ಅಮೃತ ಹಸ್ತದಿಂದ ಎಲ್ಲ ಯುವಕ ಯುವತಿಯರ ಮೇಲೂ ಕರುಣೆ ತೋರಿರಿ ರಾಜ. ಸ್ವಾಮಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಿ ಶಾಲೆಗಳಲ್ಲಿ, ಕ್ಯಾಂಪಸ್ಗಳಲ್ಲಿ, ಎಲ್ಲ ಪಿಜಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಹಲವಾರು ವಿಧದ ದುರಭ್ಯಾಸಗಳಿಗೆ ಮರಳಾಗಿ ಹೋಗಿರುವಂತಹ ಯುವಕ ಯುವತಿಯರು, ಡ್ರಗ್ಸ್ ಗಳಿಗೆ ಬಲಿಯಾಗಿ ಹೋಗಿರುವಂತಹ ಯುವಕ ಯುವತಿಯರು ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಯೇಸುವೇ ಕಂಗಾಲಾಗಿ ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿ ಹಲವಾರು ವಿಧದ ದೈಹಿಕ ತೊಂದರೆಗಳಿಗೆ ಸಿಲುಕಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ. ಕಿಡ್ನಿ ವಿಫಲವಾಗಿರುವ ಮಕ್ಕಳನ್ನ, ಶ್ವಾಸಕೋಶ ವಿಫಲವಾಗಿರುವ ಮಕ್ಕಳನ್ನ, ಬುದ್ಧಿ ಭ್ರಮಣೆಯಾಗಿ ಡಿಪ್ರೆಸ್ ಆಗಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಎಲ್ಲ ಯುವ ಪೀಳಿಗೆಯ ಮೇಲೆ, ಎಲ್ಲ ರಾಷ್ಟ್ರಗಳ ಇಡೀ ವಿಶ್ವದಲ್ಲಿರುವಂತಹ ಯುವಕರ ಮೇಲೆ ಸ್ವಾಮಿ ಕರುಣೆ ತೋರಿರಿ ಸ್ವಾಮಿ. ಯೇಸುವೇ ನಿಮ್ಮ ಸಾನ್ನಿಧ್ಯಕ್ಕೆ ಸಮರ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತೇವೆ ಸ್ವಾಮಿ. ಸ್ವಾಮಿ ನಿಮ್ಮನ್ನೇ ಭರವಸೆ ಇಟ್ಟು ದೃಷ್ಟಿಸಿ ನೋಡುತ್ತೇವೆ ಸ್ವಾಮಿ. ಸ್ವಾಮಿ ಕರುಣಿಸಿರಿ ಸ್ವಾಮಿ. ಯೇಸುವೇ ಕರುಣಿಸಿರಿ. ಯೇಸುವೇ ಕರುಣಿಸಿರಿ. ಯೇಸುವೇ ನಿಮ್ಮ ಹೃದಯಕ್ಕೆ ಸಮರ್ಪಿಸುವೆ ಎಲ್ಲ ಯುವಕ ಯುವತಿಯರ. ನಿಮ್ಮ ಹೃದಯಕ್ಕೆ ಸಮರ್ಪಿಸುವೆ ಎಲ್ಲ ಯುವಕ ಯುವತಿಯರ, ಎಲ್ಲ ಯುವಕ ಯುವತಿಯರ, ಎಲ್ಲ ಯುವಕ ಯುವತಿಯರ. ಓ ಪಾವನಾತ್ಮರೇ, ಓ ಪಾವನಾತ್ಮರೇ, ಇಳಿದು ಬಂದಿರಿ, ಇಳಿದು ಬಂದಿರಿ, ಮಕ್ಕಳ ಮೇಲೆ ಇಳಿದು ಬಂದಿರಿ, ಎಲ್ಲ ಮಕ್ಕಳ ಮೇಲೆ ಇಳಿದು ಬಂದಿರಿ. ಹೌದು ಪ್ರಿಯರೇ, ಈ ಸುಂದರವಾದ ಸಮಯ, ಪ್ರಭುವಿನ ಸಾನ್ನಿಧ್ಯದಲ್ಲಿ ಒಂದಾಗಿರುವ ಸಮಯ. ಸಮರ್ಪಿಸುವ, ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸುವ, ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುವ, ಕರುಣಿಸುವ, ಕರುಣಿಸುವ, ಕರುಣಿಸುವಂತಹ ದೇವರ ಮುಂದೆ ನಮ್ಮ ಮಕ್ಕಳನ್ನು ಸಮರ್ಪಿಸುವ, ಸಮರ್ಪಿಸುವ. We are all surrender, all youths, my dear brother and sister. Yes, today we are all surrendered, all youths. Please surrender to pray. ಎಲ್ಲರೂ ಸಮರ್ಪಿಸಿ ಪ್ರಾರ್ಥಿಸಿ, ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸಿ ಪ್ರಾರ್ಥಿಸಿ. ನಿಮ್ಮ ಅಕ್ಕಪಕ್ಕದ ಮನೆ ಇರಬಹುದು, ನಿಮ್ಮ ಊರು ಇರಬಹುದು, ಗ್ರಾಮ ಇರಬಹುದು, ನಿಮ್ಮ ವಿಚಾರಣೆ ಇರಬಹುದು, ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸಿ.
ಯೌವನಸ್ಥರೇ ನಾಳಿನ ಧರ್ಮಸಭೆಯ ಮೂಲೆಗಲ್ಲಾಗಿದ್ದಾರೆ. ಯೌವನಸ್ಥರೇ ನಾಳಿನ ಪ್ರವಾದಿಗಳಾಗಿದ್ದಾರೆ. ಯೌವನಸ್ಥನೇ ನಾಳಿನ ಪ್ರೇಷಿತರಾಗಿದ್ದಾರೆ. ಯೌವನಸ್ಥರೇ ನಾಳಿನ ಸಂತರಾಗಿದ್ದಾರೆ. ಯೌವನಸ್ಥರೇ ನಾಳಿನ ರಕ್ತಸಾಕ್ಷಿಗಳಾಗಿದ್ದಾರೆ. ಯೌವನಸ್ಥರೇ ಧರ್ಮಸಭೆಯ ಮೂಲೆಗಲ್ಲಾಗಿದ್ದಾರೆ. ಇವರನ್ನ ಬೇಟೆಯಾಡುತ್ತಿರುವಂತಹ ಸೈತಾನನ ತಲೆಯು ಜಜ್ಜಲ್ಪಡುವಂತೆ ಪ್ರಭು ಯೇಸುವಿಗೆ ಸಮರ್ಪಿಸುವ, ಗಾಯವುಳ್ಳ ಯೇಸುವಿನ ಕರಗಳಿಗೆ ಸಮರ್ಪಿಸುವ. ಗಾಯವುಳ್ಳ ಕರಗಳಿಗೆ, ಹೌದು ಸ್ವಾಮಿ, ಗಾಯವುಳ್ಳ ಕರಗಳಿಗೆ ಸಮರ್ಪಿಸುವೆ ದೇವಾ. ಗಾಯವುಳ್ಳ ಕರಗಳಿಗೆ ಸಮರ್ಪಿಸುವೆ ದೇವಾ, ಸಮರ್ಪಿಸುವೆ ದೇವಾ. ನನ್ನ ಮಕ್ಕಳನ್ನು, ಯುವಕ ಯುವತಿಯರನ್ನು, ನನ್ನ ಮಕ್ಕಳನ್ನು, ಯುವಕ ಯುವತಿಯರನ್ನು, ನನ್ನ ಯೌವನವನ್ನು, ಯೌವನ ಚಿಂತೆಗಳನ್ನು, ಎಲ್ಲ ಯೌವನವನ್ನು, ಯೌವನ ಚಿಂತೆಗಳನ್ನು ಯೇಸುವೆ ಸಮರ್ಪಿಸುವೆ ನಿನ್ನ ಗಾಯಗಳಿಗೆ, 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 ಗಾಯವುಳ್ಳ ಕರಗಳಿಗೆ ಸಮರ್ಪಿಸುವೆ ದೇವಾ. ಗಾಯವುಳ್ಳ ಕರಗಳಿಗೆ ಸಮರ್ಪಿಸುವೆ ದೇವಾ. ಎಲ್ಲ ಮಕ್ಕಳನ್ನು, ಯುವಕ ಯುವತಿಯರನ್ನು, ಎಲ್ಲ ಮಕ್ಕಳನ್ನು, ಯುವಕ ಯುವತಿಯರನ್ನು, ಯೌವನಸ್ಥರನ್ನು ಅರ್ಪಿಪೆ ದೇವಾ, ಅರ್ಪಿಪೆ ದೇವಾ, ಅರ್ಪಿಪೆ ದೇವಾ, ಅರ್ಪಿಪೆ ದೇವಾ. ಹೌದು ಪ್ರಿಯರೇ, ಸಮರ್ಪಿಸುವ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಪ್ರಭು ಯೇಸುವಿನ ಹೃದಯಕ್ಕೆ ನಾವು ಸಮರ್ಪಿಸೋಣ. 10 ಮಣಿ ಕರುಣೆಯ ಜಪಸರವನ್ನ ಯೇಸುವಿನ ಹೃದಯಕ್ಕೆ ಸಮರ್ಪಿಸುವ, ಯೇಸುವಿನ ಹೃದಯಕ್ಕೆ ಸಮರ್ಪಿಸುವ. ವಿಶ್ವಾಸದಲ್ಲಿ ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. ಯೇಸುವೇ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಈ ಲೋಕದ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ.
ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಯುವಕ ಯುವತಿಯರ ಮೇಲೆಯೂ ಕರುಣೆಯಾಗಿರಿ. Have mercy on us and all youths, my Lord Jesus. Oh my Lord Jesus, have mercy on us and all youths, my Lord Jesus. Have mercy on us and all youths, my Lord Jesus. Oh Lord Jesus Christ, have mercy on us, all youths. Oh Jesus, I surrender all our children in this world. Oh Lord Jesus, help and bless to all youths and children. Yes, my Lord Jesus Christ. Yes, my God. Yes, my Lord. Have mercy on us, all youths. Have mercy on us, all youths. Have mercy on all youths in my parish. ಯೇಸುವೇ, ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ ದೇವ. ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಎಲ್ಲ ಯುವಕ ಯುವತಿಯರ ಮೇಲೆ ನಿಮ್ಮ ಕೃಪೆಯನ್ನು ಹರಿಸಿರಿ ಸ್ವಾಮಿ. ಯೇಸುವೇ, ನೀವು ಹೇಳಿದ್ದೀರಿ, ಇಗೋ ಎಲ್ಲ ದಾಸದಾಸಿಯರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುವೆನು ಎಂಬುದಾಗಿ. ಎಲ್ಲ ಯುವಕ ಯುವತಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಎಲ್ಲ ಮಕ್ಕಳ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಎಲ್ಲ ಮಕ್ಕಳ ಮೇಲೆ, ಮಲಗೂಸುಗಳ ಮೇಲೆ, ಮುದುಕ ಮುದುಕಿಯರ ಮೇಲೆ ನನ್ನ ಆತ್ಮವನ್ನು ನಾನು ಸುರಿಸುವೆನೆಂಬುದಾಗಿ. ಪ್ರಿಯರೇ, ಯೇಸುವಿಗೆ ಸಮರ್ಪಿಸುವ, ಯೇಸುವಿಗೆ ಸಮರ್ಪಿಸುವ, ಯೇಸುವಿನ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುವ, ಯೇಸುವಿನ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸುವ. ಎಲ್ಲರೂ ಸ್ತುತಿಸುವ ಪ್ರಿಯರೇ. ಹೇಳುವಂತಹ ಸ್ತುತಿಯಲ್ಲಿ ಎಲ್ಲರೂ ಒಂದಾಗಿ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಪ್ರಿಯರೇ, ಎಲ್ಲರೂ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ. ದಯವಿಟ್ಟು ಎಲ್ಲ ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಿಗೆ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ. ಎಲ್ಲರನ್ನು ಆಹ್ವಾನಿಸಿರಿ. ಯಾಕಂದ್ರೆ ಎಲ್ಲ ಕುಟುಂಬಗಳಲ್ಲಿ ಯುವಕ ಯುವತಿಯರಿದ್ದಾರೆ. ಎಲ್ಲ ಯುವಕ ಯುವತಿಯರ ಪರಿವರ್ತನೆ ನಮಗೆ ಬೇಕು. ಪ್ರತಿಯೊಬ್ಬರು ನಾಳಿನ ಪ್ರಜೆಗಳಾಗಿ ಮಾತ್ರವಲ್ಲ, ಈ ಲೋಕದ ಪ್ರವಾದಿಗಳಾಗಿ, ಪ್ರೇಷಿತರಾಗಿ, ರಕ್ತಸಾಕ್ಷಿಗಳಾಗಿ, ಶುಭ ಸಂದೇಶ ಸಾರುವವರಾಗಿ, ಯಾಜಕ ದೀಕ್ಷೆಯಲ್ಲಿ ಭಾಗಿಗಳಾಗಿ, ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರುವಂತಹ ಮಕ್ಕಳಾಗಬೇಕು. ಪ್ರಿಯರೆಲ್ಲರೂ ಯೇಸುವಿಗೆ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಎಲ್ಲರನ್ನು ಆಹ್ವಾನಿಸೋಣ. ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಹಲ್ಲೇಲೂಯ, 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 ಹಲ್ಲೇಲೂಯ. ಪ್ರಿಯರೇ, ನಿಮ್ಮ ಉತ್ತರ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದುಶ್ಚಟಕ್ಕೆ ಬಲಿಯಾಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕೆಟ್ಟ ಮಾರ್ಗದಲ್ಲಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದುಶ್ಚಟದಲ್ಲಿರುವಂತಹ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ವ್ಯಭಿಚಾರಕ್ಕೆ ಬಿದ್ದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಪಾಪದ ದೆಸೆಯಲ್ಲಿ ಬಿದ್ದು ಹೋಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಸಮಾಜಘಾತಕರಾಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ಯುವಕ ಯುವತಿಯರ ಮೇಲೆ ಯೇಸುವೇ, ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ, ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ದುಷ್ಟ ಸಹವಾಸ ಮಾಡಿರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ಪಾಪ ಜೀವನದಲ್ಲಿರುವಂತ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ವಿಧವಾದಂತಹ ದೇಶದ್ರೋಹ ಮಾಡುತ್ತಿರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಉಗ್ರಗಾಮಿಗಳ ಸಹವಾಸ ಮಾಡುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ವಿಶ್ವಾಸವಿಲ್ಲದ
ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಪಾಪದ ಜೀವನದಲ್ಲಿರುವ ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎತ್ತವರನ್ನು ಗೌರವಿಸದ ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಪ್ರೀತಿಯನ್ನು ಅರಿಯದಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕ್ಷಮೆಯನ್ನು ತಿಳಿಯದಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಗೌರವ ಇಲ್ಲದಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದೈವ ಭಯವಿಲ್ಲದೆ ಇರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದೈವ ನಂಬಿಕೆ ಇಲ್ಲದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದೈವ ವಿಶ್ವಾಸವಿಲ್ಲದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕರುಣೆ ಇಲ್ಲದ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ರ್ಯಾಗಿಂಗ್ ಮಾಡುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಹೋಮೋಸೆಕ್ಸಲ್ ಬಿದ್ದಿರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಪುರುಷರ ಸಂಪರ್ಕದಲ್ಲಿ ಸ್ತ್ರೀಯ ಸಂಪರ್ಕದಲ್ಲಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ಸ್ವಯಂ ಭೋಗದಲ್ಲಿರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಎಲ್ಲ ಕೊಲೆಗಡುಕತನದಲ್ಲಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದಬ್ಬಾಳಿಕೆ ಮಾಡುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ರೌಡಿಸಂ ಮಾಡುತ್ತಿರುವಂತ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕಳ್ಳತನ ಮಾಡುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದುರಾಲೋಚನೆಯಲ್ಲಿ ತುಂಬಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ದುಸ್ಸವಾಸ ಮಾಡುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕೆಟ್ಟ ಸ್ನೇಹಿತರ ಪಥದಲ್ಲಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಕುಡುಕುತನಕ್ಕೆ ಬಿದ್ದಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಮತ್ತೊಬ್ಬರನ್ನು ವಂಚಿಸುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಅಪ ಎಲ್ಲ ಧೂಮಪಾನಕ್ಕೆ ಗುಲಾಮರಾಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಮತ್ತೊಬ್ಬರ ವಸ್ತುಗಳನ್ನು ಕದಿಯುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಮೊಬೈಲ್ಗೆ ಅಡಿಕ್ಟ್ ಆಗಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಅಶಿಲ್ಲಕರವಾದ ನೋಟಗಳನ್ನು ನೋಡುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ವ್ಯಭಿಚಾರದ ಪ್ರಚೋದನೆಗೆ ಒಳಗಾಗುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ವ್ಯಭಿಚಾರಕ್ಕೆ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಹಣದ ಮೋಹಕ್ಕೆ ಸಿಲುಕಿ ಹೋಗಿರುವ ಎಲ್ಲ ಯುವಕ ಯುವತಿಯರಿಗಾಗಿ ಎಲ್ಲ ಯುವಕರ ಮೇಲೆ ಕರುಣೆಯಾಗಿರಿ. ಅಪ ತಂದೆಯೇ ಕರುಣೆಯಾಗಿರಿ. ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಅಪ ಕರುಣೆಯಾಗಿರಿ. ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಅಪ ಕರುಣೆಯಾಗಿರಿ. ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ ಕರುಣೆಯಾಗಿರಿ. ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ ಕರುಣೆಯಾಗಿರಿ. ಎಲ್ಲ ನಮ್ಮ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ ಕರುಣೆಯಾಗಿರಿ. ಎಲ್ಲ ನಮ್ಮ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ ನಮ್ಮ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೆ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿರಿ. ಯೇಸುವೆ ನಮ್ಮ ಮೇಲೆ ದಯವಾಗಿರಿ. ಯೇಸುವೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಯೇಸುವೆ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಕರುಣೆಯಾಗಿರಿ. 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 ಯೇಸುವೆ ಎಲ್ಲ ಯೌವನಸ್ಥರ 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 ಮೇಲೆ ಕರುಣೆಯಾಗಿರಿ. ಯೇಸುವೆ ಎಲ್ಲ ವಿಶ್ವಾಸಿಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ ಎಲ್ಲ ವಿಶ್ವಾಸಿಗಳ ಮೇಲೆ ಕರುಣೆಯಾಗಿರಿ. ಎಲ್ಲ ಸೆಮಿನರಿ ಬಾಯ್ಸ್ಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ ಎಲ್ಲ ಸೆಮಿನರಿ ಬಾಯ್ಸ್ಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ ಸೆಮಿನರಿ ಬ್ರದರ್ಸ್ಗಳ ಸಹೋದರರ ಮೇಲೆ ಕರುಣೆಯಾಗಿರಿ. ಯೇಸುವೆ ಸೆಮಿನರಿಯ ಸಹೋದರರ ಮೇಲೆ ಕರುಣೆಯಾಗಿರಿ. ಯಾಜಕ ಸೇವೆಗಾಗಿ ಹೋಗಿರುವ ಮಕ್ಕಳ ಮೇಲೆ ದಯವಾಗಿರಿ. ಯೇಸುವೆ ಯಾಜಕ ಸೇವೆಗೆ 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 ಹೋಗಿರುವ ಮಕ್ಕಳ ಮೇಲೆ ದಯವಾಗಿರಿ. ಯೇಸುವೆ ಎಲ್ಲ ಯಾಜಕ ಸೇವೆಗೆ ಹೋಗಿರುವ ಮಕ್ಕಳ ಮೇಲೆ ದಯವಾಗಿರಿ. ಯೌವನಸ್ಥ ಗುರುಗಳ ಮೇಲೆ ದಯವಾಗಿರಿ. ಯೌವನಸ್ಥ ಗುರುಗಳ ಮೇಲೆ ದಯವಾಗಿರಿ. ಯೌವನಸ್ಥ ಗುರುಗಳ ಮೇಲೆ ದಯವಾಗಿರಿ. ಯೌವನಸ್ಥ ಗುರುಗಳ ಮೇಲೆ ದಯವಾಗಿರಿ. ಯೌವನಸ್ಥ ಕನ್ಯಾಸ್ತ್ರೀಯರ ಮೇಲೆ ದಯವಾಗಿರಿ. ಯೌವನಸ್ಥ ಕನ್ಯಾಸ್ತ್ರೀಯರ ಮೇಲೆ ದಯವಾಗಿರಿ. ಯೌವನಸ್ಥ ಕನ್ಯಾಸ್ತ್ರೀಯರ ಮೇಲೆ ದಯವಾಗಿರಿ. ಯೌವನಸ್ಥ ಕನ್ಯಾಸ್ತ್ರೀಯರ ಮೇಲೆ ದಯವಾಗಿರಿ. ಯೌವನಸ್ಥ ಶುಶ್ರೂಷಕರ ಮೇಲೆ ದಯವಾಗಿರಿ. ಯೌವನಸ್ಥ ಶುಶ್ರೂಷಕರ ಮೇಲೆ ಕರುಣೆಯಾಗಿರಿ.
ಯೌವನಸ್ಥ ಸೇವೆ ಮಾಡುವವರ ಮೇಲೆ ಕರುಣೆಯಾಗಿರಿ. ಯೌವನಸ್ಥ ಸೇವೆ ಮಾಡುವವರ ಮೇಲೆ ಕರುಣೆಯಾಗಿರಿ. ಯೌವನಸ್ಥ ಪ್ರಾರ್ಥನಾ ತಂಡದ ಮೇಲೆ ಕರುಣೆಯಾಗಿರಿ. ಯೌವನಸ್ಥ ಪ್ರಾರ್ಥನಾ ತಂಡದ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ಎಲ್ಲ ಯೌವನಸ್ಥ ಪಾಸ್ಟರ್ಗಳ ಮೇಲೆ ಕರುಣೆಯಾಗಿರಿ. ಎಲ್ಲ ಯೌವನಸ್ಥ ಪಾಸ್ಟರ್ಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಯೌವನಸ್ಥ ಪಾಸ್ಟರ್ಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಯೌವನಸ್ಥ ಪಾಸ್ಟರ್ಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಸಭಾಪಾಲಕರ ಮೇಲೆ ಕರುಣೆಯಾಗಿರಿ. ಎಲ್ಲ ಯೌವನಸ್ಥ ಸಭಾಪಾಲಕರುಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಸಭೆಗಳ ಯೌವನಸ್ಥರ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಸಭೆಗಳ ಯೌವನಸ್ಥರ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಯೌವನಸ್ಥ ಸಭೆಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಎಲ್ಲ ಯೌವನಸ್ಥ ಸಭೆಗಳ ಮೇಲೆ ಕರುಣೆಯಾಗಿರಿ. ಯೇಸುವೇ ಕರುಣೆಯಾಗಿರಿ. ಯೇಸುವೇ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಯೇಸುವೇ ಕರುಣೆಯಾಗಿರಿ. ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆಯಾಗಿರಿ. ಹೌದು ಪ್ರಿಯರೇ, ಸಮರ್ಪಿಸುವ ಮತ್ತೊಂದು ಆವರ್ತಿ ಎಲ್ಲ ಯುವಕರನ್ನು ಸಮರ್ಪಿಸು, ಎಲ್ಲ ಯುವತಿಯರನ್ನು ಸಮರ್ಪಿಸು. ಸಮರ್ಪಿಸು. ದೇವರೆನ್ನ ಕೊಲ್ಲರು, ದೇವರೆನ್ನ ಕೊಲ್ಲರು, ಅವರ ಕೀರ್ತಿ ಹಾಡುವೆನು. ದೇವರೆನ್ನ ಸಲಹಲು ಕೊರತೆ ಪಾಡೇನು. ದೇವರೆನ್ನ ಸಲಹಲು ಕೊರತೆ ಪಾಡೇನು. ದೇವರೆನ್ನ ಕೊಲ್ಲರು, ದೇವರೆನ್ನ ಕೊಲ್ಲರು, ಅವರ ಕೀರ್ತಿ ಹಾಡುವೆನು. ಅವರ ಕೀರ್ತಿ ಹಾಡುವೆನು. ದೇವರೆನ್ನ ಸಲಹಲು ಕೊರತೆ ಪಾಡೇನು. ದೇವರೆನ್ನ ಸಲಹಲು ಕೊರತೆ ಪಡೇನು. ಹಸಿರು ಮೇವಲ್ಲಿ ನನ್ನ ಕರೆದೊಯ್ದು, ಹಸನು ನೀರಿಂದ ನನ್ನ ತಣಿವರು. ಹಸುವನ್ನು ಪೋಷಿಸಿ ಹೊಸ ಜೀವವಿವರು. ಜನನೀತಿ ಪಥದಲ್ಲಿ ನಡೆಸಿಕೊಳ್ಳುವರು. ಕವಿಯ ಕತ್ತಲು ಭಯನ ಪಡೆನು. ಕಾವಲು ನೀವಿರೆ ನಾ ಕೇಳಿ ಗಂಜೇನು. ದೇವವರು ಗೋಲಲಿ ಎನಗೆ ಮಾರ್ಗ ತೋರಿರಿ. ತವ ಶಿಕ್ಷೆ ದಂಡದಿಂದ ಚೇತರಿಸಿರಿ. ದೇವರೆನ್ನ ಗೊಲ್ಲರು, ಅವರ ಕೀರ್ತಿ ಹಾಡುವೆನು. ದೇವರೆನ್ನ ಸಲಹಲು ಕೊರತೆ ಪಾಡೇನು. ವೈರಿಯ ನೋಡುವರೆ ಉಣಲು ಬಡಿಸಿ, ವರಭಾಷೆಗೆ ವರಾಭಿಷೇಕದ ತೈಲವ ಲೇಪಿಸಿ. ಶರಣೆನ್ನ ದೇವರೇ ದಿವ್ಯ ಕೃಪದಾನದಿ, ಪರವೆನ್ನ ಬದುಕನ್ನು ಪಡೆವೆ ನಿಮ್ಮಲ್ಲಿ. ದೇವರೆನ್ನ ಗೊಲ್ಲರು, ಅವರ ಕೀರ್ತಿ ಹಾಡುವೆನು. ದೇವರೆನ್ನ ಸಲಹಲು ಕೊರತೆ ಪಾಡೇನು. ಕೊರತೆ ಪಾಡೇನು. ಕೊರತೆ ಪಾಡೇನು. ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸುತ್ತಾ ಪ್ರಭುವಲ್ಲಿ ಪ್ರಾರ್ಥಿಸೋಣ. ಈ ವಾಗ್ದಾನ ಪ್ರಾರ್ಥನೆಗೆ ಎಲ್ಲ ಯುವಕ ಯುವತಿಯರನ್ನು ಸಮರ್ಪಿಸೋಣ. ಹೇಳಿಕೊಡುವ ವಾಗ್ದಾನ ಪ್ರಾರ್ಥನೆಯನ್ನು ಪುನರಾವರ್ತಿಸಲಿ. ಪ್ರಿಯರೇ, ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ.
ಸಾಷ್ಟಾಂಗವೆರಗಿ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರು ಆಗಿದ್ದೀರಿ. ಬಲಹೀನನಾದ ನನ್ನ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನೂ ಆಗಿರುವೆ. ನನಗೆ ನೀನು ಪರಮ ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ನಿನ್ನ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆಯ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಜಪಮಾಲೆಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ಧರ್ಮಸಭೆಯನ್ನು ಎಲ್ಲ ಅಭಿಷಕ್ತರನ್ನು ಆಳುವವರನ್ನು ಅಧಿಕಾರಿಗಳನ್ನು ಭಕ್ತ ವಿಶ್ವಾಸಿಗಳನ್ನು ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಪ್ರಿಯರೆಲ್ಲರೂ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನ ಎಲ್ಲ ಯುವಕರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯವರ ವಿಮಲ ಹೃದಯಕ್ಕೆ ಎಲ್ಲ ಯುವತಿಯರನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಎಲ್ಲ ಯುವತಿಯರಿಗಾಗಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಯುವತಿಯರಿಗಾಗಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಯುವತಿಯರಿಗಾಗಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪ್ಪ ತಂದೆ, ಈಗ ಸ್ವಾಮಿ ಈ ದಿನ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡ ಎಲ್ಲ ಮಕ್ಕಳನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅಂತೆಯೇ ICUಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮರಣದ ಹೋರಾಟದಲ್ಲಿ, ರೋಗಾವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಅವರ ಮೇಲೆ ಕರುಣೆ ತೋರಿರಿ. ಹಾಗೂ ಸ್ವಾಮಿ ದೇವ, ಈ ದಿನದಲ್ಲಿ ಮೃತ ಹೊಂದಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ಅಪಘಾತಗಳಲ್ಲಿ ಮರಣ ಹೊಂದಿದಂತಹ ಮಕ್ಕಳನ್ನ, ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದಂತಹ ಮಕ್ಕಳನ್ನ, ಕೊಲೆಗೈಯಲ್ಪಟ್ಟಂತಹ ಮಕ್ಕಳನ್ನ, ಆತ್ಮಹತ್ಯೆ ಮಾಡಿಕೊಂಡಂತಹ ಮಕ್ಕಳನ್ನ, ಯುದ್ಧದಲ್ಲಿ ಮಡಿದಂತಹ ಮಕ್ಕಳನ್ನ, ಸ್ವಾಮಿ ಮರಣ ಹೊಂದಿದಂತಹ ಎಲ್ಲ ಮಕ್ಕಳನ್ನ, ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದವರನ್ನ ಎಲ್ಲ ಆತ್ಮಗಳು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಇವರೆಲ್ಲರೂ ಈ ಲೋಕದಲ್ಲಿ ಅರಿಯದೆ ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷದ ಭಾಗ್ಯವನ್ನು ಕರುಣಿಸಿರಿ ಸ್ವಾಮಿ. ಈ ರಾತ್ರಿ ನಾವು ನಿದ್ರಿಸಲು ಹೋಗುತ್ತಾ ಇದ್ದೇವೆ ಸ್ವಾಮಿ. ಯೇಸುವೆ, ಈಗ ಸ್ವಾಮಿ ಈ ರಾತ್ರಿ ನಮ್ಮ ಈ ಜೀವನದ ಪಯಣವು ಕೊನೆ ಎಂಬುದಾದರೆ ಈ ದಿನದಲ್ಲಿ ನಾವು ಅರಿಯದೆ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮಗೆ ಒಳ್ಳೆಯ ಮರಣವನ್ನು ಕರುಣಿಸಿರಿ ರಾಜ. ಅದೊಂದು ಪಕ್ಷ ನಾಳೆ ಈ ಲೋಕದಲ್ಲಿ ನಾನು ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಾದರೆ ಸ್ವಾಮಿ, ಪ್ರಾಮಾಣಿಕನಾಗಿ ನಿನ್ನ ಧರ್ಮವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಅನುಸರಿಸಿ ಜೀವಿಸುವಂತ ಮಗನನ್ನಾಗಿ, ಮಗಳಾಗಿ ಮಾರ್ಪಡಿಸಿರಿ
ಸ್ವಾಮಿ ಎಲ್ಲ ಧರ್ಮಾಧ್ಯಕ್ಷರುಗಳನ್ನ, ಅಭಿಷಕ್ತ ಗುರುಗಳನ್ನ, ಕಾರ್ಡಿನಲ್ಗಳನ್ನ, ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲ ಸಭಾ ಪಾಲಕರುಗಳನ್ನ, ಪಾಸ್ಟರ್ಸ್ಗಳನ್ನ, ಎಲ್ಲ ಶುಶ್ರೂಷಕರ ಕುಟುಂಬಗಳನ್ನ, ಎಲ್ಲ ಧ್ಯಾನ ಮಂದಿರಗಳನ್ನ, ಅದನ್ನು ನಿರ್ವಹಿಸುವವರೆಲ್ಲರನ್ನ, ಎಲ್ಲ ಸಭೆಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಸ್ವಾಮಿ, ಈ ರಾತ್ರಿ ಆರಾಧನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಮಕ್ಕಳನ್ನ, ವಿಶೇಷವಾಗಿ ಎಲ್ಲ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ಎಲ್ಲ ಮಕ್ಕಳನ್ನು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ಗಾಗಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಆಲಿಸಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಲೇಬೇಕಾದ ಜ್ಞಾನ, ಅರಿವು, ವಿವೇಕವನ್ನ ಬಲಹೀನನಾದ ನನಗೆ ಕರುಣಿಸಿರಿ ರಾಜ. ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಬಲಪಡಿಸಿರಿ ರಾಜ. ನನಗೆ ಆರೋಗ್ಯವನ್ನು ಕರುಣಿಸಿರಿ ರಾಜ. ನನ್ನ ಕುಟುಂಬದ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಿಮ್ಮ ಅನಂತ ಕೃಪೆಗೆ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುತ್ತೇನೆ. ಎಲ್ಲ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಸ್ವಾಮಿ, ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ಎಲ್ಲ ಸೇವಾ ಕಾರ್ಯಗಳನ್ನ ಪ್ರಾಮಾಣಿಕವಾಗಿಯೂ ಪರಿಶುದ್ಧತೆಯಿಂದಲೂ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ಮುನ್ನಡೆಸುವಂತೆ ಸ್ವಾಮಿ ನಿಮ್ಮ ಕೃಪೆಯನ್ನು ಕರುಣಿಸಿರಿ ರಾಜ. ಅಪ್ಪ, ಮತ್ತೊಂದು ಆವರ್ತಿ ಪ್ರಾರ್ಥನಾ ಸ್ಥಾನ ಕೇಳಿಕೊಂಡು ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ. ಹಾಗೆಯೇ ನಿದ್ರೆ ಇಲ್ಲದಿರುವಂತಹ ಮಕ್ಕಳು ಸ್ವಾಮಿ, ನಿದ್ರೆ ಇಲ್ಲದೆ ತತ್ತರಿಸಿದಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಡಿಪ್ರೆಸ್ ಆಗಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಮರಣದ ಹೋರಾಟದಲ್ಲಿ ಆಸ್ಪತ್ರೆಯಲ್ಲಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸುವೇ, ಕರುಣಿಸಿರಿ ರಾಜ. ನಮ್ಮ ಕುಟುಂಬದ ಎಲ್ಲ ಪ್ರತಿಯೊಬ್ಬ ಸದಸ್ಯರನ್ನ, ನಮ್ಮ ತಂದೆ ತಾಯಂದಿರನ್ನ, ನಮ್ಮ ಮಕ್ಕಳನ್ನ, ಒಡಹುಟ್ಟಿದವರನ್ನ, ಬಂಧುಗಳನ್ನ, ಮಿತ್ರರನ್ನ ಎಲ್ಲರನ್ನ ಸಮರ್ಪಿಸುತ್ತೇವೆ ರಾಜ. ಸ್ವಾಮಿ, ನಿಮ್ಮ ಶಿಲುಬೆಯ ಬುಡಕ್ಕೆ ಸಮರ್ಪಿಸಿಕೊಡುತ್ತೇವೆ. ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಇಡೀ ವಿಶ್ವದ ಎಲ್ಲ ಯುವಕ ಯುವತಿಯರನ್ನ, ಎಲ್ಲ ಕುಟುಂಬಗಳನ್ನು ಸಮರ್ಪಿಸಿಕೊಡುತ್ತೇನೆ. ಕರುಣೆ ತೋರಿ, ದಯೆ ತೋರಿ ಎಂದು ಎಲ್ಲ ಆಳುವವರನ್ನ, ಅಧಿಕಾರಿಗಳನ್ನ ಸಮರ್ಪಿಸಿಕೊಡುತ್ತಾರೆ ಸ್ವಾಮಿ. ಪಿತ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಪ್ರಿಯರೇ. ಎಲ್ಲರನ್ನ ದಿನಪ್ರತಿ ಸ್ವಾಗತಿಸುತ್ತೇನೆ. ಪ್ರತಿದಿನ 3:30 ಗಂಟೆಗೆ ಸ್ವಾಮಿಯ ಶುಭ ಸಂದೇಶ ವಾಕ್ಯ ಲೈವ್, ಫೇಸ್ಬುಕ್ ಲೈವ್, 9 ಗಂಟೆಗೆ ರಾತ್ರಿ ಆರಾಧನೆ, ಆಗ ಬೆಳಗಿನ ಜಾವ 5 ಗಂಟೆಗೆ ಸ್ವರ್ಗೀಯ ಮನ್ನದ ದೇವರ ವಾಕ್ಯ. ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಶುಭ ಕಾಮನೆಗಳು. ಗುಡ್ ನೈಟ್. ಮೇ ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ.